ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ರಾಜ್ಕುಮಾರ್ ಸೇನೆಯಿಂದ ತ್ಯಾಗರಾಜ್ ಮಾತಾಡ್ತಾ ಇದ್ದೀನಿ. ಬಹಳ ದಿನ ಆಯಿತು ನಾನು ಮತ್ತೆ ಯೂಟ್ಯೂಬ್ ಚಾನೆಲ್ನ ಒಂದು ಕಾರ್ಯಕ್ರಮಕ್ಕೆ ಬಂದು ಉದ್ದೇಶ ಮತ್ತು ವಿಚಾರ ಇದ್ದಾಗ ಅಷ್ಟೇ ಬರಬೇಕು. ಅಭಿಮಾನಿಗಳನ್ನ ಕರ್ಕೊಬಂದು ಅಣ್ಣವ್ರ ವಿಚಾರವಾಗಿ ಮತ್ತು ಕನ್ನಡದ ವಿಚಾರವಾಗಿ ಮಾತಾಡ್ಬೇಕಂತ ನನ್ನ ಎಲ್ಲ ಆಶಯಗಳು ಒಂದು ಗೂಡ್ತಾ ಇದೆ. ಸಾಕಷ್ಟು ಅಭಿಮಾನಿಗಳನ್ನ ಈಗಾಗಲೇ ಸಂಪರ್ಕ ಮಾಡಿ ಡಾಕ್ಟರ್ ರಾಜ್ಕುಮಾರ್ ಸೇನೆ ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡೋದಕ್ಕೆ ವ್ಯವಸ್ಥೆ ಮಾಡ್ಕೊತಾ ಇದ್ದೀನಿ. ಅದ್ರ ಮಧ್ಯೆ ಇದೊಂದು ವಿಡಿಯೋ ಮಾಡಬೇಕಾಗಿತ್ತು ಅನಿವಾರ್ಯವಾಗಿ. ರಾಜಕಾರಣಿಗಳು ಅವರ ಹೇಸಿಗೆ ರಾಜಕಾರಣದಿಂದ ಅಣ್ಣವರು ಭಾಳಷ್ಟು ದೂರ ಇದ್ದರು. ಆದರೂ ಕೂಡ ಅಣ್ಣವರ ಹೆಸರನ್ನು ಕೆಲವು ದುಷ್ಟ ಮತ್ತು ಅಯೋಗ್ಯ ಅನಿಷ್ಟ ರಾಜಕಾರಣಿಗಳು ಅವ್ರ ಬಾಯಿಂದ ಅಣ್ಣವರ ಹೆಸರನ್ನ ಕೇವಲವಾಗಿ ಹೇಳಿಕೊಂಡು ಭ್ರಷ್ಟಾಚಾರದ ವಿಚಾರಗಳಲ್ಲಿ, ರಾಜಕಾರಣದ ಭ್ರಷ್ಟ ವಿಚಾರಗಳಲ್ಲಿ ಕನ್ನಡಕ್ಕೊಬ್ಬನೇ ರಾಜ್ಕುಮಾರ ಅನ್ನೋ ರೀತಿ, ಭ್ರಷ್ಟಾಚಾರಕ್ಕೊಬ್ಬನೇ ಶಿವಕುಮಾರ ಅನ್ನೋ ರೀತಿ ಅವ್ರಿಗೆ ಹೋಲಿಕೆ ಮಾಡೋ ರೀತಿ, ಕನ್ನಡಕ್ಕೊಬ್ಬನೇ ರಾಜಕುಮಾರ ಅವ್ರನ್ನ ಮೀರ್ಸುವಂತ ರಾಜಕುಮಾರ, ಭ್ರಷ್ಟಾಚಾರದಲ್ಲಿ ನಾನೇ ಅಂತ ಬರ್ಕೋಬೇಕಷ್ಟೇನೆ ದುರಹಂಕಾರವಾಗಿ ಮಾತಾಡ್ತಾ ಇದ್ದಾರೆ ರಾಜಕಾರಣಿಗಳು. ಅಂತ ರಾಜಕಾರಣಿ ಪೈಕಿ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ, ರೌಡಿ ಶಾಸಕ ಆಯ್ತ. ಇವನ ಹಿನ್ನೆಲೆ ಪೂರಾ ರೌಡಿ. ಇವನ ಮಾತು ಮತ್ತು ಇವನ ನೀತಿ, ಇವನ ಆಚಾರ ವಿಚಾರ ಎಲ್ಲವೂ ಸಹ ರೌಡಿಗಳ ನಡವಳಿಕೆನೇ ಇದೆ. ಇಂಥವನ ಬಾಯಲ್ಲಿ ನಿನ್ನೆ ಅಂದರೆ ಮಂಗಳವಾರನೋ ಬುಧವಾರನೋ BJP ಪಕ್ಷದ ವಿಚಾರವಾಗಿ ಭ್ರಷ್ಟಾಚಾರದ ವಿಚಾರ ಅಂತ ಹೋರಾಟ ಮಾಡ್ತಾರೆ. ಆ ಹೋರಾಟಗಳಲ್ಲಿ ಇವನು ಅಂದರೆ ಮುನಿರತ್ನ ನಾಯ್ಡು ಒಬ್ಬ ಶಾಸಕ ಅಂತ. ಇವನು ಯಾರಿಗೆ ಯಾವ ರೀತಿ ಮಾತಾಡಬೇಕು, ಯಾವ ವಿಚಾರನ ಹೇಗೆ ಮಾತಾಡಬೇಕು ಅನ್ನೋಂಥ ಗೊತ್ತಿಲ್ಲದೆ ಇರೋಂಥ ಒಬ್ಬ ಶಾಸಕ ಅಣ್ಣವ್ರ ವಿಚಾರವನ್ನು DK ಶಿವಕುಮಾರ್ ಅವರ ಭ್ರಷ್ಟಾಚಾರದಲ್ಲಿ ನಂಬರ್ 1 ಕನ್ನಡಕ್ಕೊಬ್ಬನೇ ರಾಜ್ಕುಮಾರ, DK ಶಿವಕುಮಾರ್ ಅವರನ್ನು ಮೀರಿಸುವಂತ ಕುಮಾರ ಅನ್ನುವಂತ ನಾನು ಕಮಿಷನ್ ಕುಮಾರ್ ಅಂತ ಬರ್ಕೊಂಡಿದ್ದೀನಿ. ಕಮಿಷನ್ ಅಲ್ಲಿ ನಾನು ರಾಜಕುಮಾರ್ ಅಂತ ಬರ್ಕೊಳ್ರಿ. ಏನ್ ಬರ್ಕೋಬೇಕು? ಕಮಿಷನ್ ಪಡೆಯೋದ್ರಲ್ಲಿ ನಾನು ರಾಜಕುಮಾರ ಮಾತಾಡ್ತಾನೆ. ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಇಂತಹ ವಿಚಾರಗಳು, ಇಂಥ ರಾಜಕಾರಣಿಗಳು ಬಾಯಲ್ಲಿ ಅಣ್ಣವ್ರ ವಿಚಾರ ಯಾಕೆ ಬೇಕು? ಕನ್ನಡಕ್ಕೊಬ್ಬನೇ ರಾಜ್ಕುಮಾರ ಸತ್ಯ, ಅದನ್ನ ನೀನು ಹೇಳೋದಕ್ಕೆ ನಿನ್ಗೇನು ಯೋಗ್ಯತೆ ಇದೆ? ಭ್ರಷ್ಟಾಚಾರದಲ್ಲಿ ಅವರನ್ನ ಮತ್ತೆ ಪ್ರಾಮಾಣಿಕವಾಗಿ ಮತ್ತು ಪರಿಶುದ್ಧವಾದಂಥ ಮನಸ್ಸಿನಿಂದ ಬದುಕಿದ್ದಂಥ ಅಣ್ಣವರನ್ನ ಏಕವಚನದಲ್ಲಿ ಕನ್ನಡಕ್ಕೊಬ್ಬನೇ ರಾಜ್ಕುಮಾರ ಅನ್ನೋಂಥ ದುರಹಂಕಾರದ ಮಾತಲ್ಲಿ ಮಾತಾಡೋದಲ್ಲದೆ ಭ್ರಷ್ಟ ರಾಜಕಾರಣಿಗಳು, ಅವ್ರ ಭ್ರಷ್ಟ ರಾಜಕಾರಣಿಗಳು ಆಗಿದ್ದಾರೋ ಇಲ್ವೋ ಅವ್ರ ಜೊತೆಗೆ ಇವರನ್ನ ಓಲೈಕೆ ಮಾಡ್ಕೊಳ್ಳೋಂಥ ಈ ನೀಚ ರಾಜಕಾರಣಿಗೆ ಯಾರು ಹೇಳೋರು ಕೇಳೋರು ಇಲ್ವಾ? ಅಥವಾ ಇವನು ಹರಕು ಬಾಯಿಂದ ಈ ಹಿಂದೆ ಕೂಡ ಸಾಕಷ್ಟು ವಿಚಾರಗಳನ್ನ ಕನ್ನಡದವರ ವಿರುದ್ಧ ಪರಭಾಷಿಕರನ್ನು ಎತ್ಕಟ್ಟಿದ್ದ. ಇವನ ಒಂದು ವಿಧಾನಸಭೆ ಚುನಾವಣೆ ಪ್ರಚಾರದ ವೇಳೆ ಅಲ್ಲಿ ಕನ್ನಡಿಗರು ಯಾರಾದ್ರೂ ಬಂದ್ರೆ ನುಗ್ಗಿ ಹೊಡೀರಿ, ಅಲ್ಲಿ ಸೇರಿಸ್ಬೇಡ್ರಿ ಅನ್ನಂತ ಮಾತಾಡಿದ್ದ. ಇಂಥ ಅಯೋಗ್ಯನ ಆ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಮತದಾರರು, ನಾಗರಿಕರು, ಸಭ್ಯರು ಅದ್ಯಾಕೆ ತಾನೇ ಸಹಿಸ್ಕೊಂಡಿದ್ದಾರ ನನ್ಗಂತೂ ಗೊತ್ತಿಲ್ಲ. ಮತ್ತೆ ಪದೇ ಪದೇ ಹೇಳ್ತೀನಿ, ಇಂಥ ಅರಕುಬಾಯಿ ಶಾಸಕನ್ನ ಯಾರು ಕೂಡ ಖಂಡಿಸ್ತಾ ಇರೋಂಥದ್ದು ದೊಡ್ಡ ದುರಂತ. ಈಗಾಗಲೇ ಸಾಕಷ್ಟು ಹೆಣ್ಮಕ್ಳನ್ನ ಹಾಳು ಮಾಡಿರೋಂಥ ಕೇಸಲ್ಲಿ ಜೈಲ್ಗೆ ಹೋಗಿ ಬಂದಿದ್ದಾನೆ. ಈತನೇ ಭ್ರಷ್ಟಾಚಾರದಲ್ಲಿ ಜೈಲ್ಗೆ ಹೋಗಿ ಬಂದಿದ್ದಾನೆ. ಇನ್ನೂ ಹಲವಾರು ಮೊಕದ್ದಮೆಗಳು ಈತನ ವಿರುದ್ಧ ನಡೀತಾ ಇರುತ್ತೆ. ಸಾಕಷ್ಟು ಅವ್ಯವಹಾರಗಳು ಈತನ ಮೇಲೆ ಇದ್ಕೊಂಡು ಇವನ್ ಕನ್ನಡಕ್ಕೊಬ್ಬನೇ ರಾಜ್ಕುಮಾರ ಅನ್ನೋಂಥದ್ದು ಬೇರೆಯವ್ರನ್ನ, ಅಣ್ಣವ್ರನ್ನ ಉದಾಹರಣೆಯಾಗಿ ಇಟ್ಕೊಂಡು ಮಾತಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲ ಅಭಿಮಾನಿಗಳಿಗೂ ಸಹ ನೋವಾಗಿದೆ, ಕನ್ನಡ ಜನತೆಗೆ ನೋವಾಗಿದೆ. ಇವನೊಬ್ಬ ಕನ್ನಡ ಸಿನಿಮಾ ರಂಗದ ಒಬ್ಬ ನಿರ್ಮಾಪಕನಾಗಿ, ರಾಜಕಾರಣಿಯೂ ಆಗಿ ಅಣ್ಣವ್ರ ವಿಚಾರವಾಗಿ ಕೇವಲವಾಗಿ ಮಾತಾಡಿರೋಂಥದ್ದು ದುರಂತ. ಈ ದುರಂತವನ್ನ ನಾವೆಲ್ಲರೂ ಖಂಡಿಸ್ಲೇಬೇಕು. ನಾವು ಹೇಳ್ತಾ ಇದ್ದೀವಿ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸ್ಪೀಕರ್ ಅವರಿಗೆ ಮತ್ತು ರಾಜ್ಯಪಾಲರಿಗೂ ಮನವಿ ಕೊಡ್ತಾ ಇದ್ದೀವಿ. ದಯವಿಟ್ಟು ಈತನ ಶಾಸಕತ್ವ ರದ್ದು ಮಾಡಿ ಈತನಿಗೆ
ಸರಿಯಾಗಿ ಕನ್ನಡ ಉಚ್ಚಾರಣೆ ಮತ್ತು ಯಾದಕ್ಕೆ ಯಾವುದು ಉದಾಹರಣೆ ಕೊಡಬೇಕು ಅನ್ನೋಂಥದ್ದನ್ನ ತಿಳಿ ಹೇಳ್ಬೇಕು ಅನ್ನೋಂಥದ್ದನ್ನ ನಾವೆಲ್ಲರೂ ಒಕ್ಕೊರಳಿನಿಂದ ಅವನನ್ನ ಖಂಡಿಸ್ಬೇಕು. ಮತ್ತೆ ಅವನು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬಂದಾಗ ಕಪ್ಪು ಬಾವುಟನ ಪ್ರದರ್ಶಿಸ್ಬೇಕು ಮತ್ತು ಅವನ ಕ್ಷೇತ್ರಕ್ಕೆ ಹೋಗಿ ಅವನು ಮುತ್ತಿಗೆ ಹಾಕಿ ಕನ್ನಡಿಗರು ಹಾಗೂ ಅಣ್ಣವರ ಅಭಿಮಾನಿಗಳು ಅವನಿಗೆ ಗೆರಾವ್ ಮಾಡೋಂಥ ಕೆಲಸ ಮಾಡಬೇಕು. ಹಾಗೆ ಮಾಡಿದ್ರೆ ಮಾತ್ರನೇ ಅವನು ಮುನ್ರತ್ನ ಎಚ್ಚೆತ್ಕೊಂಡು ಬುದ್ಧಿ ಕಲಿತಾನೆ. ಇಲ್ಲಾಂದ್ರೆ ಆತನ ಅರಕ ಬಾಯಿಂದ ಪದೇ ಅಂತ ಎಡವಟ್ಟುಗಳನ್ನ ಮಾಡ್ತಾನೆ ಇರ್ತಾನೆ. ಇವನೊಬ್ಬ ಕರ್ನಾಟಕಕ್ಕೆ ಕನ್ನಡಿಗರಿಗೆ ಕಳಂಕ. ಈ ಕಳಂಕನ ಆದಷ್ಟು ಬೇಗ ಅಳಸಾಕ್ಬೇಕು. ಇಂಥ ದುಷ್ಟ ಶಕ್ತಿಗಳನ್ನ ರಾಜಕಾರಣಿಯಾಗಿ ಯಾರು ಸಹ ಒಪ್ಕೊಂಬಾರ್ದು. ಇಂಥವನನ್ನ ನಾಗರಿಕರನ್ನಾಗಿ ನಾವು ನೋಡಿದ್ರೆ ಒಂದು ದೊಡ್ಡ ದುರಂತ. ಈ ದುರಂತನ ಇಲ್ಲಿಗೆ ಮುಗಿಸ್ಬಾರ್ದು, ಈ ಒಂದು ಅಂತ್ಯ ಕಾಣಬೇಕು. ಇವತ್ತು ಅಣ್ಣವ್ರ ವಿಚಾರವಾಗಿ ಮಾತಾಡಿದಾನೆ, ಅವತ್ತು ಕನ್ನಡಿಗರ ವಿಚಾರವಾಗಿ ಮಾತಾಡಿದಾನೆ. ಇಂತಹ ಒಂದು ಅಯೋಗ್ಯನಿಗೆ ತಕ್ಕ ಪಾಠ ಕಲಿಸೋದಿಕ್ಕೆ ಎಲ್ಲ ಕನ್ನಡಿಗರು ಒಂದಾಗಬೇಕು ಮತ್ತು ಎಲ್ಲರೂ ಸಹ ಈತನ ವಿರುದ್ಧ ಒಂದು ಆಂದೋಲನನೇ ಮಾಡ್ಬೇಕಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ರಿಗೂ ಮನವಿ ಮಾಡ್ಕೊಳ್ತಾ ನನ್ನ ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಡಾಕ್ಟರ್ ರಾಜ್ಕುಮಾರ್. ನಮಸ್ಕಾರ.